ಚಳುವಳಿ ಮಾಡೋರು ಸುಮ್ಮನೆ ಕೂತ್ಕೊಳ್ಳೋದು ಕಲಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕೂಸು ಇದು ಆರ್ಟಿಕಲ್ 46. ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಅಂತ ಹೇಳ್ತಾ ಬೀದರಿಂದ ಚಾಮರಾಜನಗರದವರೆಗೆ ಈ ಚಳವಳಿನ ಮಾಡಬೇಕಾಗಿದೆ. SC/ST ಕುಟುಂಬಗಳು 32 ಲಕ್ಷ ಕುಟುಂಬಗಳಿದೆಯಲ್ಲ, 32 ಲಕ್ಷ ಕುಟುಂಬಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಆ ಇನ್ಶೂರೆನ್ಸ್ ಪಾಲಿಸಿ ಹಣ ಇದೆಯಲ್ಲ, ಅದನ್ನ SCP TSP ಹಣದಲ್ಲಿ ಕಟ್ಟಿ ಒಂದು ದೀರ್ಘಕಾಲದ ಚಳವಳಿಯನ್ನ ಕೈಗೆತ್ತಿಕೊಳ್ಳಿಕ್ಕೆ ಈ ಒಂದು ಸೆಮಿನಾರ್ ಅನ್ನ ಸಂಘಟನೆ ಮಾಡಿದ್ದೇವೆ. ಈ ಸೆಮಿನಾರ್ ಸಂಘಟನೆ ಆಗುವಂತಹ ಪೂರ್ವದಲ್ಲಿ 2 ವರ್ಷದ ಶ್ರಮ ಇದೆ. 2 ವರ್ಷದ ಹಿಂದೆ ಮೈಸೂರಲ್ಲಿ ಈ ವಿಷಯವನ್ನ ಕುರಿತು ಸಹೋದರ ಪ್ರಭುಸ್ವಾಮಿಯವರು ಪ್ರಬಂಧ ಮಂಡನೆ ಮಾಡಿದರು. ಅದಾದ್ಮೇಲೆ ಬೆಂಗಳೂರಲ್ಲಿ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಶ್ರೀನಿವಾಸ್ ಮತ್ತು ಹರಿರಾಮ್ ಅವರು ಸೇರಿ ಒಂದು ಸೆಮಿನಾರ್ ಮಾಡಿದರು. ಕಳೆದ 6 ತಿಂಗಳಿಂದ ನಾವೊಂದಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಆಫ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಮಾತಾಡಿದ್ದೀವಿ. ಅದರ ಪರಿಣಾಮ ಇಷ್ಟು ಜನ ಬಂದಿರೋದು. ಎಸ್, ಬಿಗಿನಿಂಗ್ ಇದು ಪ್ರಾರಂಭ. ಎಸ್. ಸೊ ವೇದಿಕೆ ಮೇಲಿರೋ ಅನೇಕ ಸ್ನೇಹಿತರಿಗೆ, ಗಣ್ಯರಿಗೆ ಇದು ಆಶ್ಚರ್ಯ ಅನ್ಸುತ್ತೆ. ಏನಪ್ಪ 2 ಗಂಟೆ ಆಗ್ತಾ ಇದೆ, ಸುಮ್ಮನೆ ಕೂತವ್ರಲ್ಲ ಅಂತ. ಅಲ್ವಾ ಮೂರ್ತಿ? ಚಳುವಳಿ ಮಾಡೋರು ಸುಮ್ಮನೆ ಕೂತ್ಕೊಳ್ಳೋದು ಕಲಿಬೇಕು. ಅಲೋ, ಕೇಳಿಸ್ಕೊಳ್ಳೋದು ಕಲಿಬೇಕು. ಕೇಳಿಸ್ಕೊಂಡಿದ್ದನ್ನ ಮಾತಾಡೋದು ಕಲಿಬೇಕು. ಮಾತಾಡಕ್ ಬೇಕಾದಂತ ಅಂಕಿ ಅಂಶಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸ್ಕೊಳ್ಬೇಕು. ಆಗ ಈ ಚಳುವಳಿ ಸಕ್ಸಸ್ ಆಗುತ್ತೆ. ಈ ಸಾಮಾಜಿಕ ಜಾಲತಾಣದ ಯುಗ ಇದು. ಈ ಯುಗದಲ್ಲಿ ಈ ಚಳುವಳಿ ಬಗ್ಗೆ ಬೇರೆಯವರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬೇರೆಯವರು ಹಿಂಗ್ ಮಾತಾಡ್ತಾರಲ್ಲ ಅಂತ ನೀವು ಅಂದ್ಕೊಂಡ್ರೆ ಈ ಚಳುವಳಿ ಮೇಲೆ ನಿಮಗೆ ಸಂಶಯ ಬಂದ್ಬಿಡ್ತದೆ. ಬೇರೆಯವರು ಏನ್ ಮಾತಾಡ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ಅದ ಅವ್ರ ಮಾತು, ಇದು ನನ್ನ ಮಾತಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ಬೇರೆಯವ್ರು 1000 ಮಾತಾಡ್ಲಿರಿ. ಈ ಚಳವಳಿ ನಿನಗೆ ಬದ್ಧತೆಯನ್ನ ತಂದ್ಕೊಟ್ಟಿದ್ಯಾ, ಕನ್ವಿನ್ಸ್ ಆಗಿದೆಯಾ? ಒಯ್ತಾ ಇರ್ಬೇಕಷ್ಟೇ. ಅಣ್ಣ ಅವ್ರ ಹಂಗಿಂಗ್ ಮಾತಾಡ್ತಾರೆ, ಅವಡ ಹಿಂಗೆ ಮಾತಾಡ್ಲಿ. ಅದು ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಅಂದ್ರೆ ನಮ್ ತಲೆ ಒಳಗಡೆನು ಅವ್ರು ಮಾತಾಡೋ ವಿಚಾರ ಏನಾದ್ರೂ ಗುಯಿ ಗುಡ್ತಾ ಇದೆಯಾ ಅಂತ. ಸೊ ಚಳುವಳಿ ಮೌನವಾಗಿ ನಡಿಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರಲ್ಲ, ಎಜುಕೇಟ್ ದೆನ್ ಅಜಿಟೇಟ್. ಜಾಗೃತನಾಗು, ಆಮೇಲೆ ಹೋರಾಟ ಮಾಡು. ಹೋರಾಟ ನಿನ್ ತಲೆ ಒಳಗಡೆ ಸೃಷ್ಟಿಯಾಗ್ಲಿ ಫಸ್ಟ್ ಅಂತ, ಆಮೇಲೆ ಫಿಸಿಕಲ್ ಆಗಿ ಮಾಡೋದು. ಸೊ ಆ ಹಿನ್ನೆಲೆಯಲ್ಲಿ ಈ ಸಭೆ, ಈ ಸೆಮಿನಾರ್ ಇದೆಯಲ್ಲ, ಇದು ಈ ವಿಚಾರ ಸಂಕಿರಣ ಇದೆಯಲ್ಲ, ಇದೊಂದು ರೀತಿ ಸಿದ್ಧತಾ ಸಭೆ. ಹಾಗಾಗಿ ನಾನು ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ವಿಶೇಷವಾಗಿ ಕೋಆರ್ಡಿನೇಟರ್ಸ್ ಅಂತ ಏನು ಗುರ್ಸಿದೀವಿ, ಈ ಕಾರ್ಯಕ್ರಮ ಮುಗಿತಿದ್ದಂಗೆ ಊಟ ಮಾಡ್ಕೊಂಡು ಇಲ್ಲೇ ಇರ್ಬೇಕು. ನೀವು ಫ್ಯೂಚರ್ ಪ್ಲಾನ್ ಮಾಡ್ಬೇಕು. ಎಲ್ರು ಅಂದ್ಕೊಬಿಟ್ಟವ್ರೆ, ಏನು ಇರಪ್ಪ ಮಾದರ್ ಏನು ಸೆಮಿನಾರ್ ಮಾಡ್ತವ್ರೆ, ಇಲ್ಲಿಗೆ ನಿಂತೋಗುತ್ತೆ ಅಂತ ಹಂಗನ್ಸುತ್ತೆ ನಿಮ್ಗೆ. ನಿಲ್ಸ್ಬಾರ್ದು, ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ. ಯಾಕೆ ಮುಂದಕ್ಕೆ ತಗೊಂಡೋಗ್ಬೇಕಾಗುತ್ತೆ ಅಂತಂದ್ರೆ, ಸ್ನೇಹಿತರೆ, ಭೀಮಾಶಂಕರ್ ಸಹೋದರರು ಮಾತಾಡಿದ್ರಲ್ಲ, ಅಥವಾ ಸುಧಾಮ್ ದಾಸ್ ಮಾತಾಡಿದ್ರಲ್ಲ,
ಈ SCP TSP ಯೋಜನೆ ಬಂದಿರೋದು ಸಂವಿಧಾನದ ಆಧಾರದ ಮೇಲೆ, ಸಂವಿಧಾನದ ಅನುಚ್ಛೇದ 46ರ ಆಧಾರದ ಮೇಲೆ ಬಂದಿರೋದು. ಆಮೇಲೆ ನಮ್ಮ ರಾಜ್ಯದಲ್ಲಿ ಒಂದು ಆಕ್ಟ್ ಆಗಿದೆ. ಅದು ಈ ಸಂವಿಧಾನ ಕೊಟ್ಟವ್ರು ಯಾರು? ಹಲೋ, ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕೂಸು ಇದು ಆರ್ಟಿಕಲ್ 46. ಇದು ಮೂಲಭೂತ ಹಕ್ಕಾಗದೆ ಇರೋದ್ರಿಂದ ರಾಜ್ಯಗಳು ಇದನ್ನ ಮಾಡಲೇಬೇಕು ಅನ್ನುವಂತಹ ಅಬ್ಲಿಗೇಷನ್ ಇಲ್ಲ. ಇದು ಅನುಚ್ಛೇದ 46 ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದೆ. ಇದನ್ನ ಜಾರಿ ಮಾಡೋದ್ರ ಮೂಲಕ ಶೋಷಿತ ವರ್ಗಗಳನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಿ ಅವರು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು ಅಂತ ಇದನ್ನ ರೂಪಿಸಿದ್ದಾರೆ. ಇದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿರೋದ್ರಿಂದ ಸರ್ಕಾರಗಳು ಇದನ್ನ ಇಗ್ನೋರ್ ಮಾಡಬಹುದು. ಹಂಗೆ ಇಗ್ನೋರ್ ಮಾಡಿರೋದು 30 ವರ್ಷ. 1951ರಿಂದ 1984-85ವರೆಗೆ 30 ವರ್ಷ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಅನುಚ್ಛೇದ 46ರ ಆಧಾರದ ಮೇಲೆ ಒಂದು ಯೋಜನೆಯನ್ನು ರೂಪಿಸಿಲ್ಲ, ₹1 ಹಣ ಕೊಟ್ಟಿಲ್ಲ, ₹1 ಹಣನೂ ಕೊಟ್ಟಿಲ್ಲ ನಮಗೆ. ಅದರ ಪರಿಣಾಮ ಕರ್ನಾಟಕದಲ್ಲಿ 32 ಲಕ್ಷ SC ST ಕುಟುಂಬಗಳು ಇವತ್ತು ಕೂಡ ಬದುಕಿಗಾಗಿ ಪರದಾಡ್ತಾ ಇದ್ದಾರೆ. ಈಗ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ಸಂವಿಧಾನದ ಅನುಚ್ಛೇದ 46 ರಾಜ್ಯ ನಿರ್ದೇಶಕ ತತ್ವಗಳನ್ನ ಜಾರಿ ಮಾಡ್ತಕ್ಕಂಥದ್ದು ಸರ್ಕಾರಗಳ ಆದ್ಯ ಕರ್ತವ್ಯ. ಮಾಡಲಿಲ್ಲ ಅಂದ್ರೆ ನೀವು ಕೋರ್ಟ್ಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ದಿಸ್ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್. ನೀನು ಕೋರ್ಟ್ಗೆ ಹೋಗಕ್ಕಾಗಲ್ಲ, ಇದು ಮೂಲಭೂತ ಹಕ್ಕಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಜನರ ಹತ್ರ ಹೋಗಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನ ಒತ್ತಡ ಮಾಡಬೇಕು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು, ಅಧ್ಯಯನ ಮಾಡಿಕೊಂಡು ಇದನ್ನ ಸರ್ಕಾರದ ಮೇಲೆ ಒತ್ತಡವನ್ನ ತರುವಂತ ಕೆಲಸವನ್ನ ಮಾಡಬೇಕು. ಆಗ ಅನಿವಾರ್ಯವಾಗಿ ಸರ್ಕಾರ ಬಗ್ಗುತ್ತೆ. ಆ ಕೆಲಸ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಆ ಹಿನ್ನೆಲೆಯಲ್ಲಿ ಈ ಚಳವಳಿ ಪ್ರಾರಂಭ ಆಗಿರೋದು. ಸುಮ್ನೆ ಯಾರಿಗೋ ಮಾಡಕ್ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಮಾಡಿರೋದಲ್ಲ ಇದು. ಏನು ರುದ್ರಯ್ಯನವ್ರೆ, ಏನೋ ಕೆಲಸ ಇಲ್ಲ ಇವ್ರಿಗೆ, ಏನೋ ಮಾಡೋರಪ್ಪ ಅಂತ. ಏನು ವೆಂಕಟರಮಣಪ್ಪ 7-8 ವರ್ಷದಿಂದ ಸುಮ್ಮನೆ ಇದ್ದವರು ಇದ್ದಕ್ಕಿದ್ದಾಗೆ ಇದೇನಿದು, ಏನಪ್ಪಾ ಶ್ರೀನಿವಾಸ್, ಇದೇನು ಇದ್ದಕ್ಕಿದ್ದಾಗೆ ಇವರು ಅಂತ ಅನಿಸ್ತಾ ಇದೆಯಾ? ನೋ, ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ, 3,84,000 ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 13 ವರ್ಷಗಳಲ್ಲಿ ನಮ್ಮ ಮೇಲೆ ಇನ್ವೆಸ್ಟ್ ಆಗಿದೆ. ರಿಟರ್ನ್ಸ್ ಏನು ಅಂತ ಅವರು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಸಿಕ್ತಿತ್ತು. ಆದ್ರೆ ಅವ್ರು ಮಾಡಿರೋದು ಖರ್ಚು. ಹೇಗೆ? 39 ಇಲಾಖೆಗಳಿಗೆ ಪೀಸ್ ಮೀಲ್ ಮಾಡಿ ಹಂಚಿಬಿಡೋದು. ನೋಡಲ್ ಏಜೆನ್ಸಿ ಅನ್ನಲ್ಲ ನಮ್ಮ ಮೃತ್ಯುಂಜಯ, ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ 39 ಇಲಾಖೆಗಳು ಅವರೇ ಪ್ಲಾನ್ ಮಾಡ್ಕೊಂಡು ಬರೋದಂತೆ. ನಮ್ಮ ಅಭಿವೃದ್ಧಿಗೆ ಯಾರು ಪ್ಲಾನ್ ಮಾಡ್ತಾ ಇದ್ದಾರೆ? ಇಲಾಖೆಗಳು. ಅವನಿಗೇನ್ರಿ ಗೊತ್ತು? ಪುಸ್ತಕದ ಬದನೆಕಾಯಿ ಗೊತ್ತು ಅವನಿಗೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಅನುಚ್ಛೇದ 46 ಜಾರಿ ಆಗದೆ ಇದ್ದಾಗ ನಮ್ಮ ಬದುಕಿಗೋಸ್ಕರ ನಾವೇ ಸರ್ಕಾರಕ್ಕೆ ಹೀಗೆ ಮಾಡಿ ಅಂತ ಹೇಳ್ಬೇಕಾಗ್ತದೆ. ಅದು ಇವತ್ತು ಶುರುವಾಗಿರೋದು. ಆದ್ರಿಂದ ಬಂಧುಗಳೇ, ಇದು ಇಲ್ಲಿಗೆ ನಿಂತೋಗುವಂತ ಚಳವಳಿ ಅಲ್ಲ. ಇದು ಈ ಚಳವಳಿ ಮಾಡ್ಲಿಕ್ಕೆ ಎಲ್ಲ ರೆಡಿ ಇದ್ದೀರಾ? ಹಲೋ, ರೆಡಿನಾ? ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಅಂತ ಹೇಳ್ತಾ ಬೀದರಿಂದ ಚಾಮರಾಜನಗರದವರೆಗೆ ಈ ಚಳವಳಿನ ಮಾಡಬೇಕಾಗಿದೆ. ಈ ಚಳವಳಿನ ಮಾಡಬೇಕಾಗಿದೆ. ಯಾತಕ್ಕೋಸ್ಕರ ಅಂದ್ರೆ ಇಲ್ಲಿ ಕೂತಿರೋರ್ಗೋಸ್ಕರ ಅಲ್ಲ, ನಾವು ಚೆನ್ನಾಗಿದ್ದೀವಿ.
ಇಲ್ಲಿ ಬಂದಿರೋರಿಗೋಸ್ಕರನೂ ಅಲ್ಲ, ನೀವು ಚೆನ್ನಾಗಿದ್ದೀರಿ. ಆದ್ರೆ ಊರಲ್ಲಿದ್ದಾರಲ್ಲ 25 ಲಕ್ಷ ಕುಟುಂಬಗಳು ಬದುಕಿಗೋಸ್ಕರ ಪರದಾಟ ಕೂತಿದಾರಲ್ಲ ಊರಲ್ಲಿ, ಅವರ ಬದುಕು ಕಟ್ಟಿಕೊಡ್ಲಿಕ್ಕೆ ಈ ಚಳವಳಿ ಮಾಡ್ಬೇಕಾಗಿದೆ. ಹಾಗಾಗಿ ಇದನ್ನ ಮಾಡೋಣ. ಸುಧಾಮ್ ದಾಸ್ ಅವರು ಹೇಳಿದ್ರು, ಈ ಯೋಜನೆಯನ್ನ ತಳಪಾಯದಿಂದಲೇ ಬದಲಾಯಿಸಬೇಕು ಅಂತ ಒಂದು ಮಾತು ಹೇಳಿದ್ರು. ಇದು ಅಂಚು ಗೋಡೆಗಳಲ್ಲ, ಫೌಂಡೇಶನ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನೇ ಈ ಪ್ರಬಂಧದಲ್ಲಿ, ಈ ಪುಸ್ತಕದಲ್ಲಿ ಮಾಡಿರೋದು. ಒಂದ್ಸತಿ ಓದಿ ನೀವು. 39 ಇಲಾಖೆಗೆ ಹಂಚಿಕೆ ಮಾಡುವಂತಹ ಪದ್ಧತಿ ನಾನ್ಸೆನ್ಸ್, ಸ್ಟಾಪ್ ಇಟ್ ಅಂತ ಹೇಳೋದು. ಇದು ಅರ್ಥವಿಲ್ಲದ್ದು, ಇದನ್ನ ನಿಲ್ಲಿಸಿ. ನಾವ್ ಹೇಳ್ತಾ ಇದ್ದೀವಿ, ನೀವು ಮಾಡಿರೋ ಯೋಜನೆಗಳಿಂದ ನಮ್ಗೆ ಫಲ ಸಿಕ್ಕಿಲ್ಲ. ಹಾಗಾಗಿ ಈಗ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಏನ್ ಬೇಕು ಅಂತ ನಾವು ಹೇಳಕ್ ಶುರು ಮಾಡ್ತಾ ಇದ್ದೀವಿ. ನಾವು ಹೇಳ್ದಂಗ್ ಮಾಡಿ ಅಂತ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸ್ಬೇಕು. ಸರ್ಕಾರಗಳೇ, ಅದು ಯಾವ ಸರ್ಕಾರನಾದ್ರೂ ಇರ್ಲಿ ರೀ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜನತಾದಳ ಇರ್ಲಿ, ಕಮ್ಯುನಿಸ್ಟ್ ಪಾರ್ಟಿ ಯಾರಾದ್ರೂ ಇರ್ಲಿ, ನಿಮಗೆ ಗೊತ್ತಿರಲಿ, ಪುಸ್ತಕ ತಗೊಂಡು ಓದಿ. ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ದುರುಪಯೋಗ ಆಗಿದೆ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 9,000 ಕೋಟಿ ಒಂದೇ ಒಂದು ಯೋಜನೆಯಲ್ಲಿ, ಭಾರಿ ನೀರಾವರಿ ಇಲಾಖೆನಲ್ಲಿ ರುದ್ರಯ್ಯನವರು ಇದ್ರು, ಆ ಯೋಜನೆಯಲ್ಲಿ 9,000 ಚಿಲ್ಲರೆ ಕೋಟಿ ದುರುಪಯೋಗ ಆಗಿದೆ ಕಾಂಗ್ರೆಸ್ನವ್ರ ಹತ್ರ. ಬಿಜೆಪಿ ಅವರು 8,000 ಕೋಟಿ ದುರುಪಯೋಗ ಮಾಡಿದ್ದಾರೆ. ಜನತಾದಳ ಮತ್ತು ಸಮ್ಮಿಶ್ರ ಸರ್ಕಾರ 2,500 ಕೋಟಿ ದುರುಪಯೋಗ ಮಾಡಿದ್ದಾರೆ. ಇದೆಲ್ಲ ದುರುಪಯೋಗ ಆಗಲಿಕ್ಕೆ ಕಾರಣ ಇರುವಂತಹ ಈ ಅಧಿನಿಯಮ ಇದೆಯಲ್ಲ, ಆಕ್ಟ್ ಇದೆಯಲ್ಲ, ಅದರಲ್ಲಿ ಕೆಲವು ಲೂಪ್ ಹೋಲ್ಸ್ ಇದೆ, ಅದನ್ನ ತೆಗಿರಿ ಅಂತ. ಅದು ಫಸ್ಟ್ 7D ತೆಗಿರಿ ಅಂದ್ವಿ, ಈಗ ತೆಗ್ದಿದ್ದಾರೆ. ಈಗ 7C ತೆಗಿಬೇಕು. 7A 7B ಎರಡೂ ಏನಾದ್ರೂ ಹಣವನ್ನ ದುರುಪಯೋಗ ಮಾಡಲಿಕ್ಕೆ ಅವಕಾಶ ಇದೆ ಅಂದ್ರೆ ಅದನ್ನು ತೆಗಿಬೇಕು. ಹಾಗಾಗಿ ಇದು ಸುಧಾಮ್ ದಾಸ್ ಅವರು, ಮಾನ್ಯ ಶಾಸಕರು ಹೇಳಿದ್ರಲ್ಲ, ತಳಪಾಯದಿಂದನೇ ಬದಲಾಯಿಸಬೇಕು ಅಂತ. ಎಸ್, ಇಡೀ ಹಣವನ್ನ 4 ವಲಯಗಳಿಗೆ ಖರ್ಚು ಮಾಡಬೇಕು. ಶಿಕ್ಷಣ ಮತ್ತು ಉದ್ಯೋಗ ಸೃಷ್ಟಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ. ಟೇಕ್ ಇಟ್ ಸೀರಿಯಸ್ ಆಗಿ ತಗೊಳ್ಳಿ. ಇದು ಮಾಡಲಿಲ್ಲ ಅಂದ್ರೆ ಸರ್ಕಾರಗಳಿಗೆ ಚಾವಟಿ ಎತ್ಕೋಬೇಕು. ಏನಂತಂದ್ರೆ SC ST ಕುಟುಂಬಗಳು 32 ಲಕ್ಷ ಕುಟುಂಬಗಳಿದೆಯಲ್ಲ, 32 ಲಕ್ಷ ಕುಟುಂಬಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ. ಆ ಇನ್ಶೂರೆನ್ಸ್ ಪಾಲಿಸಿ ಹಣ ಇದೆಯಲ್ಲ, ಅದನ್ನ SCP TSP ಹಣದಲ್ಲಿ ಕಟ್ಟಿ. ಹೆಲ್ತ್ ಫ್ರೀ. SC STಗಳು ಕೇಳಕ್ ಶುರು ಮಾಡಿದ್ಮೇಲೆ OBCಗಳು ಕೇಳ್ತಾರೆ. ಕೇಳಿ, ಎಲ್ರು ಕೇಳ್ಬೇಕು ಇದನ್ನ. ನೀವು 3 ಲಕ್ಷ ಕೋಟಿ, ಕೇಂದ್ರದಲ್ಲಿ 25 ಲಕ್ಷ ಕೋಟಿ ಬಡ್ಜೆಟ್, ಯಾರಪ್ಪನ ಮನೆ ದುಡ್ಡು, ನಮ್ಮ ತೆರಿಗೆ ಹಣ ರೀ. ಅದು ಹೇಗೆ ಬಳಕೆ ಮಾಡಬೇಕು ಅಂತ ನಿಮಗ್ ಗೊತ್ತಿಲ್ಲ. IAS ಆಫೀಸರ್ಸ್, KAS ಆಫೀಸರ್ಸ್ಗೆ, ಸ್ಟುಪಿಡ್ ಫೆಲೋಸ್, ನಾವ್ ಹೇಳ್ಕೊಡ್ತಾ ಇದೀವಿ ಹಾಗೆ ಮಾಡಿ ಅಂತ ಹೇಳ್ಬೇಕಾಗಿದೆ. ಇದು ಹೇಳ್ಬೇಕಾ ಬೇಡ ಹೇಳ್ರಪ್ಪ? ದೊಡ್ಡದಾಗಿ ಭಾಷಣ ಮಾಡ್ತೀವಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪ್ರಜೆಗಳಿಗಾಗಿ ಕೆಲಸ ಮಾಡುವಂತಹ ದಿನಗಳು ಬಂದಿದೆ, ಪ್ರಜೆಗಳ ಧ್ವನಿಯನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಕೊನೆಯ ಭಾಷಣ ಓದಿ ಅದನ್ನ. ಸೊ ಪ್ರಜೆಗಳಿಗಾಗಿ ಕೆಲಸ ಮಾಡ್ಬೇಕು ಸರ್ಕಾರ ಅಂದ್ರೆ, ಪ್ರಜೆಗಳೇ ಒತ್ತಡವನ್ನ ತರಬೇಕಾದಂತ ಅನಿವಾರ್ಯತೆ ಈ ಕಾಲಘಟ್ಟದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇದನ್ನ ತಳಪಾಯದಿಂದಲೇ ಬದಲಾಯಿಸುವಂತಹ ಒಂದು ಆಲ್ಟರ್ನೇಟಿವ್ ಪಾಲಿಸಿ ಫ್ರೇಮ್ವರ್ಕ್, ಈ ಪದವನ್ನ ಬಳಸಿದಾನೆ ಅವನು ನಾಗಪ್ಪ. ದಿಸ್ ಇಸ್ ಎ ಆಲ್ಟರ್ನೇಟಿವ್ ಪಾಲಿಸಿ ಫ್ರೇಮ್ವರ್ಕ್. ಈ ಒತ್ತಡವನ್ನ ಮಾಡಲಿಕ್ಕೆ ನಾವು ಕೆಲಸ ಮಾಡಬೇಕಾಗಿದೆ. ಸುಧಾಮ್ ದಾಸ್ ಅವರು, ಮಾನ್ಯ ಶಾಸಕರು, ಇನ್ನೊಂದು ಮಾತು ಹೇಳಿದ್ರು. ದುರ್ಬಳಕೆ ಆದಾಗ ನಾವು ಮಾತಾಡಿದ್ವಾ, ಪ್ರತಿಭಟಿಸುವ ಸಂಘಟನೆಗಳು ಅಂತ. ಅದನ್ನ ಮಾತಾಡ್ತಾ ಇನ್ನೊಂದು ಮಾತು ಹೇಳಿದ್ರು, ನಮಗೆ ಸೂಚನೆ ಅದು.
ಒಂದು ಕಾಲದಲ್ಲಿ ದಲಿತ ಚಳವಳಿ ಸ್ಟ್ರಾಂಗ್ ಆಗಿದ್ದಾಗ ಹಿಂಗೆಲ್ಲ ಮಾಡ್ತಿದ್ರ ಸರ್ಕಾರಗಳು, ಈಗ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ವೀಕ್ ಆಗಿದ್ದೀರಿ. ಸೊ ಕೇಳುವ ಧ್ವನಿಯನ್ನ ಕಳ್ಕೊಂಡಿದ್ದೀವಿ. ಮೂರ್ತಿ ಕೇಳಿದ್ರೆ ಮಹೇಶ್ಗೆ ಇಷ್ಟ ಆಗಲ್ಲ, ಮಹೇಶ್ ಕೇಳೋದು ಹರಿರಾಮ್ಗೆ ಇಷ್ಟ ಆಗಲ್ಲ, ಹರಿರಾಮ್ ಕೇಳೋದು ಶ್ರೀನಿವಾಸ್ಗೆ ಇಷ್ಟ ಆಗಲ್ಲ. ಆ ಸ್ಥಿತಿನಲ್ಲಿ ಇದ್ದೀವಿ ನಾವು, ರೈಟ್? ಹಾಗಾಗಿ ಈ ಚಳುವಳಿ ಇದನ್ನ ಕೇಳಲಿಕ್ಕೆ ಉಟ್ಕೊಂಡಿರುವಂತ ಚಳುವಳಿ. ಕೊನೆಯದಾಗಿ ಸ್ನೇಹಿತರೆ, ಈ ಚಳುವಳಿಯನ್ನ ಕಟ್ಟಣ ಅಂತ ಬದ್ಧತೆ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಳ್ಳಿ. ಈ ಚಳುವಳಿ ಮೂಲಕ ಇಡೀ ರಾಜ್ಯದ ಎಲ್ಲ ಶೋಷಿತರ ಬದುಕು ಬವಣೆಗಳು ಆಚೆ ಬರ್ತದೆ. SC STಗಳು ಮಾತಾಡಕ್ ಶುರು ಮಾಡಿದ್ರೆ ಬೇರೆಯವ್ರು ಮಾತಾಡಕ್ ಶುರು ಮಾಡೋದು. ಹಾಗಾಗಿ ಬೇರೆಯವರ ಬವಣೆಗಳು ಬದುಕು ಕೂಡ ಅನಾವರಣ ಆಗುತ್ತೆ. ಒಂದು ಹೊಸ ಕರ್ನಾಟಕವನ್ನು ಕಟ್ಟಲಿಕ್ಕೆ ಇದು ವೇದಿಕೆಯಾಗಲಿ. ಇಲ್ಲಿ ಬಂದಿರೋರು ಎಲ್ಲರ ಮಾತುಗಳನ್ನ ಮೌನವಾಗಿ ಕೇಳಿಸ್ಕೊಳ್ತಾ ಇರೋ ನಿಮ್ಮೆಲ್ರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಸೇರಿ, ಎಲ್ಲಿ ಅನಿಲ್ ಸಂಘರ್ಷ ಇವರೆಲ್ಲ ಹೊಟ್ಟೋದ್ರ ಇದಾರ? ಸೊ ಎಲ್ಲರೂ ಸೇರಿ ಈ ಚಳುವಳಿಯನ್ನು ಮುನ್ನಡೆಸೋಣ. ಇದು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದ್ದಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಸಮುದಾಯದ ಪ್ರಶ್ನೆ ಬಂದಿದೆ, ಆ ಸಮುದಾಯದ ಪ್ರಶ್ನೆಗೆ ಉತ್ತರ ಕಂಡುಕೋಬೇಕಾಗಿದೆ. ಹಂಗಾಗಿ ಸಮುದಾಯದ ಹತ್ರ ಹೋಗ್ಬೇಕಾಗಿದೆ ನಾವು. ಸೊ ಅದಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ 1-2-3 ನಿಮಿಷ ಹೆಚ್ಚು ತಗೊಂಡಿದ್ದೀನಿ, ದಯಮಾಡಿ ಮನ್ನಿಸಿ. ಇನ್ನು ಗೆಳೆಯರು, ಸಂಘಟನೆಯ ಗೆಳೆಯರು 1-2 ನಿಮಿಷ ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸಿ, ಎಂಡರ್ಸ್ ಮಾಡಿ. ಸುಮ್ಮನೆ ಬಂದು ನಡೆಯೋಣ ಹೋಗೋಣ ಜೈ ಭೀಮ್ ಅಂದ್ಬಿಟ್ಟು ಕೂತ್ಕೊಂಡ್ರು ನಡೆದೋಗುತ್ತೆ. ನೀವು ದಯವಿಟ್ಟು ಮಾತಾಡಿ ಅಂತ ಹೇಳ್ತಾ ಇಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ನಮಸ್ಕಾರ.